ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ನಾನು ತುಂಬ ದಿನಗಳ ನಂತರ ವೀಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಪ್ರೋತ್ಸಾಹ ಅಥವಾ ಲೈಕ್ ಆ ಥರ ಮಾಡಿದ್ರೆ ನಾವು ಇನ್ನೊಂದು ವೀಡಿಯೋನ ಮಾಡೋಕ್ಕೆ ಉತ್ಸಾಹ ಸಿಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಾನಿವತ್ತು ಮಾಡಿರುವಂಥದ್ದು ತುಂಬ ಫೇಮಸ್ ಹಳ್ಳಿ ಸೈಡ್ ಮಾಡುವಂಥ ಪುರಿ ಉಂಡೆ. ಇದನ್ನು ಫಂಕ್ಷನ್ಗಳಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ. ಅಂದರೆ ಹೆಣ್ಮಕ್ಳು ಫಂಕ್ಷನ್ಗಳಲ್ಲಿ ಅಥವಾ ಬೇರೆ ರೀತಿ ಫಂಕ್ಷನ್ಗಳಲ್ಲಿ ಪುರಿ ಉಂಡೆಗಳನ್ನ ಮಾಡ್ತಾರೆ. ಇದನ್ನು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇದಕ್ಕೆ ಬಳಸುವಂಥ ಪದಾರ್ಥಗಳು ಎರಡೇ ಆಗಿರ್ಬೋದು. ಆದರೆ ಆ ಎರಡು ಪದಾರ್ಥನ ಸರಿಯಾಗಿ ಬಳಸಲಿಲ್ಲ ಅಂದರೆ, ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ ಖಂಡಿತ ಪುರಿ ಉಂಡೆ ಆಗಲ್ಲ. ನಾನಿವತ್ತು ಒಂದು ಒಗಟನ್ನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಅದು ಅಂಕು ಡೊಂಕಿನ ಬಾವಿ, ಶಂಖಚಕ್ರದ ಬಾವಿ, ಸುತ್ತ ನೋಡಿದರೂ ಎಲ್ಲಿಯೂ ಒಂದು ತೊಟ್ಟು ನೀರಿಲ್ಲ. ಹೇಳಿ, ಇದು ಯಾವ ಒಗಟು, ಯಾವ ಪದಾರ್ಥಕ್ಕೆ ರಿಲೇಟೆಡ್ ಆಗಿದೆ ಅಂತ ನಂಗೆ ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ಕರೆಕ್ಟಾಗಿದ್ದರೆ ರಿಪ್ಲೈ ಕೂಡ ಮಾಡ್ತೀನಿ. ಇವಾಗ ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ. ಫಸ್ಟು ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ ಮತ್ತು ಪುರಿ ಉಂಡೆ ಮಾಡೋಕ್ಕೆ. ಜೊತೆಗೆ ಇದು ಅಂಟು, ಅಂದರೆ ಅಂಟು ಸಿಗುತ್ತೆ ನಿಮಗೆ. ಅಂಟು ಅವಶ್ಯಕತೆ ಖಂಡಿತ ಇರಲ್ಲ, ಬಟ್ ನಾನು ಇತ್ತು ಮನೆಯಲ್ಲಿಂತ ಹಾಕಿದ್ದೀನಿ. ಇದ್ರೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಮಾಡಿ. ನೆಕ್ಸ್ಟು ಒಂದು ಸ್ವಲ್ಪ ತುಪ್ಪ, ಅಂದರೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಅದಕ್ಕೆ ಅಂಟು ತೊಗೊಂಡು ಬಂದಿದ್ದೀವಲ್ಲ ಅದನ್ನು ಫ್ರೈ ಮಾಡ್ಕೊಬೇಕು. ಅದು ಫುಲ್ಲು ದಪ್ಪಕ್ಕಾಗತ್ತೆ, ಸಣ್ಣ ಸಣ್ಣ ಕಲ್ಲು ಥರ ಇರುತ್ತೆ. ಅದು ಫುಲ್ಲು ಪುರಿ ಥರನೇ ಆಗುತ್ತೆ. ನೆಕ್ಸ್ಟು ಚೆನ್ನಾಗಿ ಹುರ್ಕೊಂಡ್ರೆ ಈ ಅಂಟಿಂದನೂ ನಮಗೆ ಒಂದು ಒಳ್ಳೆ ಆರೋಗ್ಯಕರವಾದ ಲಾಭ ಕೂಡ ಇದೆ. ಇದನ್ನು ಇದ್ದರೆ ಖಂಡಿತ ಬಳಸಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. ನಂತರ ಇದನ್ನು ಹಾಕೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಅಂದರೆ ಈಗ ಪುರಿ ಉಂಡೆ ಟೇಸ್ಟು ಬೇರೆ ಬರುತ್ತೆ. ಜೊತೆಗೆ ಆರ್ಗ್ಯಾನಿಕ್ ಬೆಲ್ಲನೇ ಬಳಸಿ. ಇವಾಗೆಲ್ಲ ಕೆಮಿಕಲ್ ಬಳಸಿ ಬೆಲ್ಲನ ಮಾಡ್ತಿದ್ರೆ ದಯವಿಟ್ಟು ಅಂಥ ಬೆಲ್ಲಗಳನ್ನ ತೊಗೋಬೇಡಿ. ಇದೇ ಬೆಲ್ಲ 80 ರೂಪಾಯಿಗೆ ಸಿಗುತ್ತೆ. ಮಾಮೂಲಿ ಬೆಲ್ಲನೂ 80 ರೂಪಾಯಿಗೆ ಸಿಗುತ್ತೆ. ಅಂದರೆ ಮೇ ಬಿ ನಾವು ತೊಗೊಳ್ಳೋ ಕಡೆ ಕೇಳಿದ್ದೀವಿ, ಬಟ್ ನಿಮ್ಮ ಕಡೆ ಎಷ್ಟಕ್ಕೆ ಸಿಗುತ್ತೆ ಅಂತ ಗೊತ್ತಿಲ್ಲ. ನಾವು ತಂದಿರುವಂಥ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ. ನಂತರ ಅದನ್ನು ಪುಡಿ ಮಾಡಿ ಇಟ್ಕೊಬೇಕಷ್ಟೇ ಅಂಟನ್ನ. ನಂತರ ಈಗ ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ, ಇಲ್ಲಿ ನಿಮಗೆ ಜಾಸ್ತಿ ಅನ್ನಿಸ್ತದೆ, ಬಟ್ ಸ್ವಲ್ಪ ನೀರು ಹಾಕಿ ಬೆಲ್ಲ ತೇವ ಆಗುವಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ, ಬೆಲ್ಲ ಎಲ್ಲ ಕರಗಿದ ಮೇಲೆ, ನಾನು ಆಗಲೇ ಹೇಳಿದ್ನಲ್ಲ, ಅಂಟನ್ನು ಹುರಿದಿರೋದನ್ನು ಪುಡಿ ಮಾಡ್ಕೊಬೇಕು. ಹಾಗೆ ಹಾಕಬಾರ್ದು, ಚೆನ್ನಾಗಿ ಪುಡಿ ಮಾಡಬೇಕು. ಅದು ಎಲ್ಲ ಕಡೆ ಹರಡಬೇಕಲ್ಲ, ಅದರಿಂದ. ನಂತರ ನೋಡಿ, ಪಾಕ ಹೇಗೆ ಬರಬೇಕು ಅಂದರೆ, ಒಂದು ಗೋಲಿ ಥರ ಹಾಕಬೇಕು. ಅದನ್ನು ತೆಗೆದ್ರೆ ಒಂದು ಗೋಲಿ ಥರ ಆಗಬೇಕು. ಅಲ್ಲಿ ತನಕ ನೀವು ಪಾಕನ ತೆಗಿಬೇಕಾಗತ್ತೆ. ಬರೀ ಅಂಟಿದ್ರೆ ಸಾಕಾಗಲ್ಲ, ಸ್ವಲ್ಪ ಗೋಲಿ ಥರ ಆಗಬೇಕು. ನಂತರ ಆಗಲೇ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಅಂಟಿಂದು ಅದರೊಳಗಡೆ ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ. ನಂತರ ಇದಕ್ಕೆ ಪೂರಿನ ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಆದರೆ ನೀವು ಯಾವ್ದಾರು ಫಂಕ್ಷನಿಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚೆನ್ನಾಗಿರುವಂಥ ಕಾಟನ್ ಬಟ್ಟೆನ ಬಳಸಿದ್ರೆ ನಿಮಗೆ ಯಾವ ಶೇಪ್ ಬೇಕೋ, ಅಂದರೆ ಬಾಲ್ ಶೇಪಲ್ಲೇ ನಿಮಗೆ ಪುರಿ ಉಂಡೆನ ಬಹಳ ಸರಳವಾಗಿ ಮಾಡ್ಬೋದು. ಇನ್ನೊಂದು ವಿಧಾನ ಹೇಳಬಲ್ಲೆ. ಈಗ ನಾನು ಡೈರೆಕ್ಟಾಗಿ ಪುರಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಮಕ್ಳಿಗೆ ಮಾಡ್ತಿರೋದ್ರಿಂದ ಇದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಫಂಕ್ಷನಿಗೆ ಮಾಡೋರು ಏನು ಮಾಡಬೇಕು ಅಂದರೆ, ಈಗ ನಿಮಗೆ ಯಾವ ಸೈಜು ಉಂಡೆ ಬೇಕೋ ಅಷ್ಟು ಪುರಿನ ತೊಗೊಂಡು ಪಾಕನ ಸ್ವಲ್ಪನೇ ಅದರೊಳಗಡೆ ಮಿಕ್ಸ್ ಮಾಡಿ ನೀವು ಉಂಡೆಗಳನ್ನ ಕಟ್ಟಬೇಕಾಗತ್ತೆ. ಆ ಥರ ಮಾಡಿದ್ರೆ ನಿಮಗೆ ಎಷ್ಟು ಉಂಡೆಗಳು ಬೇಕು, ಯಾವ ಸೈಜಲ್ಲಿ ಬೇಕು ಆ ರೀತಿ ಮಾಡ್ಕೋಬೋದು. ಆದರೆ ನಾನು ಇದು ಮಕ್ಳಿಗೆ ಮಾಡಿಕೊಡ್ತಿರೋದ್ರಿಂದ ಹಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಆಗ್ತದೆ. ನಂತರ ಇದನ್ನು ಒಂದು ಚೆನ್ನಾಗಿರುವಂಥ ಕಾಟನ್ ಬಟ್ಟೆಗೆ ಸುತ್ತಿ ಅದನ್ನು ರೋಲ್ ಮಾಡಿ 1-2 ನಿಮಿಷ ಇಡಬೇಕಷ್ಟೇ. 1-2 ನಿಮಿಷ ಇಟ್ಟರೆ ಡ್ರೈ ಆಗೋಗುತ್ತೆ. ನಂತರ ಅದನ್ನು ಬಿಡಿಸಿ ನೀವು 1 ತಿಂಗಳ ತನಕ, ಮ್ಯಾಕ್ಸಿಮಮ್ 1 ತಿಂಗಳ ತನಕ ಅದನ್ನು ಸ್ಟೋರ್ ಮಾಡಿ ಇಡ್ಬೋದು. ಇದೇ ರೀತಿ ಹಳ್ಳಿ ಸೈಡ್ ಮಾಡುವಂತಹ ತಿಂಡಿ ತಿನಿಸುಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಪ್ರೋತ್ಸಾಹ ನೀಡಿ. ನೆಕ್ಸ್ಟು ಇದೇ ರೀತಿ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತು ಇನ್ನೊಂದು ಹೊಸ ರೆಸಿಪಿ ಅಥವಾ ಹೊಸ ಯಾವುದರ ಬಗ್ಗೆ ಅಡುಗೆ ಜೊತೆಗೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಖುಷಿಯಾಗಿರಿ, ನಗ್ನಾಗ್ತಾಯಿರಿ, ಆದಷ್ಟು ಹುಷಾರಾಗಿರಿ. ಮತ್ತೆ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಪ್ರೋತ್ಸಾಹ ಕೂಡ ನೀಡಿ. ಬೇಗ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರನ ಹೇಳಿ. ನೆಕ್ಸ್ಟು ಪ್ರತಿಯೊಂದು ವೀಡಿಯೋದಲ್ಲೂ ಅಂದರೆ ಡಿಫ್ರೆಂಟ್ ಆಗಿರುವಂತಹ ಒಂದೊಂದು ಒಗಟನ್ನು ನಾನು ಪ್ರತಿ ಬಾರಿ ಹೇಳ್ತೀನಿ. ಯಾರಿಗೆ ತುಂಬ ಇಂಟ್ರೆಸ್ಟ್ ಇದೆ ಅವ್ರು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಿ. ಜೊತೆಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಉತ್ತರನ ಬೇಗ ಹೇಳಿ ನಾನು ವೆಯ್ಟ್ ಮಾಡ್ತಿರ್ತೀನಿ. ಧನ್ಯವಾದಗಳು.